ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಅಂತ ಕರೀತಾರೆ. ಉದ್ದೇಶ ಏನು? ಯಾರಾದರೂ ಇನ್ಯಾರಿಗಾದರೂ ಹರ್ಟ್ ಮಾಡೋ ರೀತಿಯಲ್ಲಿ ಮಾತಾಡಿದ್ರೆ, ಪೋಸ್ಟ್ ಹಾಕಿದ್ರೆ, ಸಂಜ್ಞೆಗಳನ್ನು ಮಾಡಿದ್ರೆ, ಏನು ಹೇಳ್ತಾರೆ ನಾವು, ಕೈ ಸನ್ನೆ ಮಾಡೋದು ಅಂತೀವಲ್ಲ, ಅದನ್ನು ಮಾಡಿದ್ರೆ ಕೇಸ್ ಹಾಕ್ತೀವಿ ಅಂತ. ಇದಕ್ಕೆ BJP ಅವರ ವಿರೋಧ. ಫಸ್ಟ್ಗೆ ಅನ್ನಿಸ್ತದೆ, ಏನು ರೀ ಇದು, ಅಂದರೆ ನಾವೇನು ನೀವು ಇಂಥ ಕಾನೂನು ತರಬೇಡಿ, ನಾವು ಏನೇ ಇದ್ದರೂ ದ್ವೇಷ ಭಾಷಣ ಮಾಡೋರೇ ಅಂತ ನಾವು ವಾದ ಇದು ಅಂತ. ವಾದ ಏನೇನಾಯಿತು ಅನ್ನೋದು ತೋರಿಸ್ತೀವಿ ನಿಮಗೆ. ಅಂದರೆ ಚರ್ಚೆ ಆಗಲಿಲ್ಲ ಇದರಲ್ಲಿ. ನೀವು ಒಬ್ಬ ವ್ಯಕ್ತಿಯನ್ನಾಗಲಿ, ಇಂಟ್ರೆಸ್ಟಿಂಗ್ಲಿ ಆ ವ್ಯಕ್ತಿ ಬದುಕಿರ್ಬೋದು, ಸತ್ತಿರ್ಬೋದು, ಸತ್ತವ್ರ ಬಗ್ಗೆನೂ ಮಾತಾಡಬೇಡಿ ಅಂತ. ಒಬ್ಬ ವ್ಯಕ್ತಿಯನ್ನಾಗಲಿ, ಒಂದು ಸಂಸ್ಥೆಯನ್ನಾಗಲಿ, ಒಂದು ಜನರ ಗುಂಪನ್ನಾಗಲಿ, ಅವರ ಧರ್ಮದ ಕಾರಣಕ್ಕೆ, ಲಿಂಗದ ಕಾರಣಕ್ಕೆ, ಅವರು ಎಲ್ಲೋ ಒಂದು ಕಡೆ ಹುಟ್ಟಿದವರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಹರ್ಟ್ ಆಗೋ ಹಂಗೆ ಮಾತಾಡೋಂಗಿಲ್ಲ ಅಂತ ಈ ಕಾನೂನು ಹೇಳ್ತಾ ಇದೆ. ಅದನ್ನು ನಮ್ಮ ಗೃಹ ಸಚಿವರು ಮಂಡಿಸಿದರು. ಇಂಥದ್ದೊಂದು ಸೆನ್ಸಿಟಿವ್ ಕಾನೂನು ಬರುವುದಕ್ಕಿಂತ ಮುಂಚೆ, ಅಂದರೆ ಸಾಧ್ಯ ಆದಷ್ಟು ಸಾಕಬೇಕಾದಷ್ಟು ಚರ್ಚೆಗಳಾಗಬೇಕು ಅನ್ನುವಂಥದ್ದು ನಿರೀಕ್ಷೆ. ಆರ್ ಅಶೋಕ್ ಅವರು ಅದನ್ನೇ ಹೇಳಿದ್ರು, ಆಡಳಿತ ಪಕ್ಷದ ಹತ್ರ ನಂಬರ್ಸ್ ಇದೆ, ನೋ ಡೌಟ್, ಅವರು ಮೆಜಾರಿಟಿಲಿದ್ದಾರೆ, 140 ಶಾಸಕರು, ಹೆಂಗೂ ಪಾಸ್ ಆಗುತ್ತದು. ಬಟ್ ಚರ್ಚೆ ಮಾಡೋದಕ್ಕೇನು ಅಂದ್ರೆ, ಅವರು ಚರ್ಚೆ ಅಂತೂ ಶುರುವಾಗಿತ್ತು. ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದರು. ಅದರ ಮಧ್ಯದಲ್ಲಿ ಇನ್ನೇನೋ ಮಾತಿಗೆ ಬಂದು ನಮ್ಮ ಭೈರತಿ ಸುರೇಶ್ ಅವರು, ಸುಮ್ಮನೆ ಕೂತ್ಕೊಳ್ರಿ, ನೀವು ಕರಾವಳಿಗೆ ಬೆಂಕಿ ಹಚ್ಚಿದವರು ಅಂದ್ಬಿಟ್ರು. ಕರಾವಳಿಗೆ ಬೆಂಕಿ ಹಚ್ಚೋದು ಅಂದರೆ ನೀವು ಕರಾವಳಿನ ಅವಮಾನಿಸ್ತಾ ಇದ್ದೀರಾ ಅಂತ ಉಳಿದವರೆಲ್ಲ ವಿಪಕ್ಷದವರು ಗಲಾಟೆ ಮಾಡ್ತಾ ಬಂದು ಸದನದ ಬಾವಿಗಿಳಿದ್ರು. ಅದರ ಮಧ್ಯದಲ್ಲಿ ಧ್ವನಿಮತಕ್ಕೆ ಹಾಕ್ಬಿಟ್ರು. ಇದನ್ನು ಧ್ವನಿಮತಕ್ಕೆ ನೋಡಿದ್ರಲ್ಲ, ಅದನ್ನು ಹೌದು ಅನ್ನುವರು ಪರವಾಗಿದ್ದೀರಿ, ಇಲ್ಲ ಅನ್ನೋರು ವಿರೋಧವಾಗಿದ್ದೀರಿ, ಪರವಾಗಿರುವವರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ, ಆದ್ದರಿಂದ ಇದು ಪಾಸಾಯಿತು ಅಂತ. ನಾಳೆ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಬೇಕು. BJPಯವರು, JDSನವರು ತಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಹೇಳಿದ್ದಾರೆ. ಆಡಳಿತ ಪಕ್ಷಕ್ಕೆ ವಿಧಾನ ಪರಿಷತ್ನಲ್ಲಿ ಮೆಜಾರಿಟಿಗೊಂದು ಸ್ವಲ್ಪ ಕೊರತೆ ಇದೆ. ಹೆಂಗಾದರೂ ಮಾಡಿ ಇದನ್ನು ಮತಕ್ಕೆ ಹಾಕಿಸಿ ಅಲ್ಲಿ ಸೋಲಿಸಬೇಕು ಅನ್ನುವ ಪ್ರಯತ್ನದಲ್ಲಿ ಅವರಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಯಾರೋ ಇನ್ನೊಬ್ಬ ವ್ಯಕ್ತಿಗೆ, ಸಂಘಕ್ಕೆ, ಧರ್ಮಕ್ಕೆ, ಭಾಷೆಗೆ, ಲಿಂಗಕ್ಕೆ ಹರ್ಟ್ ಆಗುವಂಗೆ ಭಾಷಣ ಮಾಡಬಾರ್ದು, ಮಾಡಿದರೆ ಕ್ರಮ ಕೈಗೊಳ್ತೀವಿ ಅಂತ ತಂದಿರುವ ಕಾನೂನನ್ನು ಯಾಕೆ ವಿರೋಧಿಸ್ತಾ ಇದ್ದಾರೆ? ಸಹಜವಾಗಿ ಪ್ರಶ್ನೆ ಬರುತ್ತೆ. ಏನು ವಿಪಕ್ಷಗಳ ಆಕ್ಷೇಪ ಏನಿದ್ರ ಬಗ್ಗೆ? ಅದ್ರ ಬಗ್ಗೆ ಮಾತಾಡೋಣ.